ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ. ನಾನು ಅಮಿತ್ ದೇಸಾಯಿ. ಬನ್ನಿ ಇವತ್ತಿನ ಮೇಜರ್ ನ್ಯೂಸ್ಗಳು ಹಾಗೆ ಮೇಜರ್ ಸ್ಟಾಕ್ ಇವೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋಣ. ಸೊ ಮೊದಲೇದಾಗಿ ನೋಡೋದಾದರೆ ನಮ್ಮ ಡಿಫೆನ್ಸ್ ಸ್ಟಾಕ್ಗಳು ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸೊ ಕಾರಣ ಇಷ್ಟೇ, ಭಾರತದ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ಅಂತ ಕರೀತಾರೆ, DAC ಅಂತ. ಇದು 40,000 ಕೋಟಿಗಳಷ್ಟು ಒಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಒಂದು ಅಪ್ರೂವಲ್ನ ಕೊಟ್ಟಿದೆ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ BEL, BDL ಹಾಗೆ ಡ್ರೋನ್ ಟೆಕ್ ಕಂಪ್ನಿಗಳ ಮೇಲೆ ಒಂದು ಹೋಪ್ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿನೇ BELನ ಇತ್ತೀಚೆಗಿನ ಒಂದು Q4 ರಿಸಲ್ಟ್ ನೋಡೋದಾದರೆ ಇದು 18% ಒಂದು ಇದರ ಪ್ರಾಫಿಟನ್ನು ಜಾಸ್ತಿ ಮಾಡ್ಕೊಂಡಿದೆ. ಇದರ ಪ್ರಾಫಿಟ್ ಬಂದು 2,127 ಕೋಟಿಗೆ ಬಂದು ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ 2023-24 ಒಂದು ಗೌರ್ಮೆಂಟ್ ಡೇಟಾ ಪ್ರಕಾರ ಭಾರತದಲ್ಲಿ ತಂಬಾಕು ಮತ್ತು ಮದ್ಯ ಸೇವನೆಯ ಒಂದು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತೀಯರಲ್ಲಿ ಆಲ್ಮೋಸ್ಟ್ 15.7% ಅಷ್ಟು ತಂಬಾಕು ಮತ್ತು ಮದ್ಯ ಸೇವನೆ, ಟೊಬ್ಯಾಕೋ ಮತ್ತು ಡ್ರಿಂಕ್ಸ್ ಏನು ಆಲ್ಕೋಹಾಲ್ನ ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 15.7% ಅಷ್ಟು ಏರಿಕೆ ಆಗಿದೆ. ಇದು 2011 ಮತ್ತು 12 ನಂತರ ಅತ್ಯಂತ ಗರಿಷ್ಠ ಮಟ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ನೋಡೋದಾದರೆ ಡೈರೆಕ್ಟ್ಲಿ ರಿಲೇಟೆಡ್ ಟು ಹೆಲ್ತ್ ಸರ್ವಿಸಸ್ ಅಲ್ವಾ, ಯಾಕಂದರೆ ಯಾವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಹೆಲ್ತ್ ರಿಲೇಟೆಡ್ ಇಶ್ಯೂಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಲ್ತ್ ಸರ್ವಿಸ್ನ ಆ ಒಂದು ಸೆಕ್ಟರಲ್ಲೂ ಕೂಡ ಈ ಒಂದು ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೋವಿಡ್ನ ನಂತರ ಕೋವಿಡ್ ಆದಮೇಲೆ ಇದೊಂದು ಜಾಸ್ತಿ ಆಗಿದೆ ಅಂತ ಒಂದು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ನಮ್ಮ ಮೂರನೇ ಸುದ್ದಿಯನ್ನು ನೋಡಿದ್ರೆ ಹಿಂಡಾಲ್ಕೋ ಅವರ Q4 ರಿಸಲ್ಟ್ ಬಂದಿದೆ. ಸೊ ಇದು ಆಲ್ಮೋಸ್ಟ್ 10% ಅಷ್ಟು ಒಂದು ತನ್ನ ಲಾಭವನ್ನು ಏರಿಕೆ ಮಾಡಿಕೊಂಡಿದೆ. ಆಲ್ಮೋಸ್ಟ್ 1,561 ಕೋಟಿಗೆ ಇದರ ಒಂದು ನೆಟ್ ಪ್ರಾಫಿಟ್ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ₹5 ಒಂದು ಲಾಭಾಂಶವನ್ನು ಅಂದರೆ ಡಿವಿಡೆಂಡ್ನ ಘೋಷಣೆ ಮಾಡಿದೆ. ಇನ್ನು ನಮ್ಮ ಕೊನೆಯ ಸುದ್ದಿಯನ್ನು ನೋಡೋದಾದರೆ ಭಾರತದ ಒಂದು ಮೇನ್ IT ಕಂಪನಿ ಆದಂಥ ಕೋಫೋರ್ಜ್ ಅವರು ಇತ್ತೀಚೆಗೆ ಒಂದು ಸ್ಟಾಕನ್ನು ಸ್ಪ್ಲಿಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಬನ್ನಿ ಇದರ ಕೀ ಡೀಟೇಲ್ಸ್ ಏನೇನಿದೆ ಅಂತ ಚೆಕ್ ಮಾಡೋದಾದರೆ ಮೊದಲಾಗಿ ಇದರ ರೇಷಿಯೋ ಏನಿರುತ್ತೆ ಅಂತ ನೋಡೋದಾದರೆ ಒಂದು ₹10 ಫೇಸ್ ವ್ಯಾಲ್ಯೂನ ಒಂದು ಸ್ಟಾಕ್ ನಿಮ್ಮ ಹತ್ರ ಇದ್ದರೆ ನಿಮಗೆ 5 ಶೇರ್ಗಳು ಸಿಗುತ್ತೆ. ₹2 ಫೇಸ್ ವ್ಯಾಲ್ಯೂ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಶೇರ್ ನಿಮ್ಮ ಹತ್ರ ಇದ್ದರೆ 5 ಶೇರ್ ನಿಮಗೆ ಸಿಗುತ್ತೆ. ಒಂದು ಶೇರ್ನ ಫೇಸ್ ವ್ಯಾಲ್ಯೂ ₹10 ಇದ್ದರೆ ನಿಮ್ಗೆ 5 ಶೇರ್ ಸಿಕ್ಕಾಗ ಅದರ ಫೇಸ್ ವ್ಯಾಲ್ಯೂ ₹2 ಆಗಿರುತ್ತೆ. ಸೊ ಇನ್ನು ಇವರು ಸ್ಪ್ಲಿಟ್ ಮಾಡಿದ್ಮೇಲೆ ಇವ್ರ ಹತ್ರ 33.43 ಕೋಟಿಯಷ್ಟು ಶೇರ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಇದನ್ನು ಮೂಲ ಉದ್ದೇಶ ಅಂದರೆ ಈ ಸ್ಪ್ಲಿಟ್ ಮಾಡ್ತಿರೋ ಮೂಲ ಉದ್ದೇಶ ಇಂಪ್ರೂವ್ ಲಿಕ್ವಿಡಿಟಿ, ಅಂದರೆ ಲಿಕ್ವಿಡಿಟಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ಹಾಗೂ ಅಫೋರ್ಡಬಿಲಿಟಿ ಫಾರ್ ಇನ್ವೆಸ್ಟರ್ಸ್. ಸೊ ಈ ಒಂದು ಕಾರಣಕ್ಕೋಸ್ಕರ ಅವರು ಈ ಒಂದು ಸ್ಟಾಕ್ನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಇದರ ರೆಕಾರ್ಡ್ ಡೇಟ್ ಬಂದು June 4, 2025 ಇದೆ. ಸೊ ಇದನ್ನು ಒಂದು 3 ತಿಂಗಳಲ್ಲಿ ಈ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಮೇಜರ್ ನ್ಯೂಸ್ಗಳು. ಬನ್ನಿ ಹಾಗೆ ಇವತ್ತಿನ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ನೀವು ಚೆಕ್ ಮಾಡೋದಾದ್ರೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆದರೂ ಕೂಡ ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡಲ್ಲಿ ಇತ್ತು. ಸೊ ಇದು 261 ಪಾಯಿಂಟ್ಸ್ಗಳಷ್ಟು ಒಂದು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ಗಳು ಯಾವ್ದಾದಿತ್ತು ಇವತ್ತಿನ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋದಾದ್ರೆ ಮೇಜರ್ ಆಗಿ ಆಟೋ ಸೆಕ್ಟರ್ 2.17% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಕನ್ಸಂಪ್ಷನ್ 1.77% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಹಾಗೆ MNC ಸೆಕ್ಟರ್ 1.39% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು ಮೇಜರ್ ಸ್ಟಾಕ್ ಮೂವ್ಮೆಂಟ್ಗಳು ಯಾವುದಿತ್ತು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ ಲಿಮಿಟೆಡ್ 16.29% ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು ಫೈಸರ್ ಲಿಮಿಟೆಡ್ ಇದು 10.78% ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ. ಹಾಗೆ CCL ಪ್ರಾಡಕ್ಟ್ಸ್ ಲಿಮಿಟೆಡ್ 9.57% ಅಷ್ಟು ಅಪ್ ಮೂವ್ಮೆಂಟನ್ನು ಇವತ್ತಿನ ದಿವಸ ಕಂಡಿದೆ. ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಡಾಮ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 8.89% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ 8.30% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಹಾಗೆ ಬಜಾಜ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ 7.45% ಅಷ್ಟು ಡೌನ್ ಮೂವ್ಮೆಂಟನ್ನು ಇವತ್ತಿನ ದಿವಸ ಕಂಡಿದೆ. ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ರೇಟ್ಗಳನ್ನ ನೋಡೋದಾದರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ 93,297 ಇತ್ತು. ಕರೆಂಟ್ ಪ್ರೈಸ್ 93,600 ಇದೆ. ಇದು ₹303 ಗೋಲ್ಡ್ ರೇಟ್ ಇವತ್ತಿನ ದಿವಸ ಜಾಸ್ತಿ ಆಗಿದೆ. ಸೊ ಇನ್ನು ಸಿಲ್ವರ್ ರೇಟ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ 96,066 ಇತ್ತು. ಕರೆಂಟ್ ಪ್ರೈಸ್ 96,056 ಇದೆ. ಇದು ಕೂಡ ₹597 ಜಾಸ್ತಿ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ $62.14 ಇತ್ತು. ಕರೆಂಟ್ ಪ್ರೈಸ್ $62.05 ಇದೆ. ಇದು $0.14 ಕಡಿಮೆ ಆಗಿದೆ. USD INR ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ 85.3450 ಇತ್ತು. ಕರೆಂಟ್ ಪ್ರೈಸ್ 85.5370 ಇದೆ. ಇದು ಕೂಡ $0.1920
ಜಾಸ್ತಿ ಆಗಿದೆ. ಸೊ ಇನ್ನು ನಮ್ಮ ಹ್ಯಾಂಗ್ ಸ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ 23,332 ಇತ್ತು. ಕರೆಂಟ್ ಪ್ರೈಸ್ 23,681 ಇದೆ. ಇದು ಕೂಡ 348 ಪಾಯಿಂಟ್ ಗಳಷ್ಟು ಇವತ್ತಿನ ದಿವಸ ಹ್ಯಾಂಗ್ ಸ್ಯಾಂಗ್ ಜಾಸ್ತಿ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಮೇಜರ್ ನ್ಯೂಸ್ಗಳು ಹಾಗೆ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು. ಮತ್ತಷ್ಟು ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ. ನಾನು ಅಮಿತ್ ದೇಸಾಯಿ. ಥ್ಯಾಂಕ್ ಯು ಸೋ ಮಚ್.